ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆಯ ಆರ್ಭಟ. ಘಟಪ್ರಭಾ ಬಲದಂಡೆ ಕಾಲುವೆಗೆ ಸಚಿವ ಜಾರಕಿಹೊಳಿ ಭೇಟಿಯನ್ನ ಕೊಟ್ಟಿದ್ದಾರೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆಯ ಆರ್ಭಟ. ಘಟಪ್ರಭಾ ಬಲದಂಡೆ ಕಾಲುವೆಗೆ ಸಚಿವ ಜಾರಕಿಹೊಳಿ ಭೇಟಿ. ಕಾಲುವೆಗೆ ಖುದ್ದು ಭೇಟಿ ನೀಡಿ ಪರಿಸ್ಥಿತಿ ಅವಲೋಕನ. ನೀರು ಪೋಲಾಗದಂತೆ ಅಧಿಕಾರಿಗಳಿಗೆ ಸಚಿವ ಸೂಚನೆ. ಜನ ಜಾನುವಾರುಗಳಿಗೆ ನೀರಿನ ಕೊರತೆ ಆಗದಂತೆ ಕ್ರಮಕ್ಕೆ ಸೂಚನೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ. ಮಳೆ ಆರ್ಭಟದಿಂದ ನೀರು ಉಕ್ಕಿ ಹರಿತಾ ಇದೆ. ಇನ್ನು ಘಟಪ್ರಭಾ ಬಲದಂಡೆ ಕಾಲುವೆಗೆ ಸಚಿವ ಜಾರಕಿಹೊಳಿ ಅವರು ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ದಾರೆ. ಯಾವ್ಯಾವ ಭಾಗದಲ್ಲಿ ಯಾವ ತರ ಆಗ್ತಿದೆ, ಅಲ್ಲಿರುವಂತಹ ಭಾಗದಲ್ಲಿ ಎಷ್ಟು ಮಳೆ ಬಂದಿದೆ, ಎಷ್ಟು ನೀರು ತುಂಬಿಕೊಂಡಿದೆ, ಎಷ್ಟು ನೀರು ಪೋಲ್ ಆಗ್ತಾ ಇದೆ, ಆ ನೀರು ಪೋಲ್ ಆಗದಂತೆ ಅಧಿಕಾರಿಗಳಿಗೆ ಸಚಿವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಸರ್ ಇವತ್ತಿನ ಭೇಟಿ GRBC ಕಾಲುವೆ ಕಳೆದ 10 ವರ್ಷದಿಂದ ಇಲ್ಲಿ ನೀರು ನಾವು ಬಿಟ್ಟಿದ್ದೀವಿ. ಆದರೆ ಸಂಪೂರ್ಣವಾಗಿ ಮುಂದೆ ಹೋಗ್ತಾ ಇಲ್ಲ. ಕಾರಣ ಅಂದರೆ ಈ ಮೇನ್ ಕಾಲುವೆಯಲ್ಲಿ ಲೀಕೇಜ್ ಇರೋದ್ರಿಂದ ಮುಂದೆ ಹೋಗ್ಲಿಕ್ಕಾಗಲ್ಲ. ಅದಕ್ಕೆ ಇನ್ನೊಂದು 10 ಸೆಕ್ಷನ್ ಮಾಡಿ ಮುಂದಿನ ರೈತರು ಕೊಡುವಂಥ ಪ್ರಯತ್ನ ಮಾಡ್ತೀವಿ. ನಮಗೆ ಟೈಮ್ ಸಿಕ್ಕರೆ 15 ಟೈಮ್ ಬೇಕು ರಿಪೇರ್ ಮಾಡಲಿಕ್ಕೆ. ಅದು ಮಧ್ಯ 3 ಕಡೆ ಏನೋ ಡ್ಯಾಮೇಜ್ ಆಗಿದೆ. 15 ಟೈಮ್ ಸಿಕ್ಕರೆ ರಿಪೇರ್ ಮಾಡ್ತೀವಿ. ಅವಾಗ ಇದು ಸಮಸ್ಯೆ ಪರಿಹಾರ ಆಗ್ತದೆ. ಎರಡು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಎಕ್ಸ್ಟೆಂಡ್ ಮಾಡ್ತೀವಿ, ರಿಪೇರಿ ಎರಡು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಒಟ್ಟು ರೈತರಿಗೆ ನೀರು ಕೊಡಿಸೋಂಥ ಪ್ರಯತ್ನ ಮಾಡ್ತೀವಿ. ಸರ್ ಬರಬರ್ತಾ ನೀರು ಕಮ್ಮಿ ಆಗ್ತಾಯಿದೆ, ಪೂರ ಸರ್ ಕಮ್ಮಿ ಇದೆ ಅಂತ ರೈತರು ಹೇಳ್ತಾ ಇದ್ದಾರೆ ಸರ್. ಅದೇ ಕಮ್ಮಿ ಇದ್ದರೆ ಲೀಕೇಜ್ ಆಗ್ತಾಯಿದೆ, ಅದನ್ನೇ ಸರಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ.